ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ವೃಷಭ ರಾಶಿಯ ಮಹಾಜನರೇ, ಇವತ್ತಿನ ಈ ವಿಡಿಯೋ ಕೇವಲ ಒಂದು ಸಾಧಾರಣ ಭವಿಷ್ಯವಾಣಿಯಲ್ಲ. ಇದು ನಿಮ್ಮ ಜೀವನದ ದಿಕ್ಸೂಚಿಯನ್ನು ಬದಲಾಯಿಸಲಿರುವ ಮಹಾ ಎಚ್ಚರಿಕೆಯ ವಾಣಿ. ಕಳೆದ ಕೆಲವು ದಿನಗಳಿಂದ ನೀವು ಎದುರಿಸುತ್ತಿರುವ ನಿರಂತರ ಸಮಸ್ಯೆಗಳು, ಮಾನಸಿಕ ಕಿರಿಕಿರಿಗಳು ಮತ್ತು ನಿಮ್ಮ ಆಪ್ತರೇ ನಿಮಗೆ ನೀಡುತ್ತಿರುವ ದ್ರೋಹದ ಹಿಂದೆ ಅಡಗಿರುವ ಈ ಕಠೋರ ಸತ್ಯ ಇವತ್ತು ಬಯಲಾಗಲಿದೆ. ಹೌದು, ಮುಂಬರುವ ಕೆಲವೇ ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೈತ್ಯ ಘಟನೆ ಸಂಭವಿಸಲಿದೆ. ಇದನ್ನು ಕೇಳಿದ ಮೇಲೆ ನೀವು ಖಂಡಿತವಾಗಿಯೂ ಬ್ರಹ್ಮಾಂಡಕ್ಕೆ ಮತ್ತು ಭಗವಂತನಿಗೆ ಧನ್ಯವಾದವನ್ನು ಅರ್ಪಿಸ್ತೀರಾ. ಈ ವಿಡಿಯೋವನ್ನು ನಾನು ಹೇಳಲಿರುವ ಪ್ರತಿಯೊಂದು ಮಾತು 100% ಸತ್ಯ ಅಂತ ಸಾಬೀತಾಗುತ್ತೆ. ಆದ್ದರಿಂದ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ಅತ್ಯಂತ ಜಾಗರೂಕರಾಗಿ ಕೇಳಿ. ವಿಡಿಯೋವನ್ನು ಆರಂಭಿಸುವ ಮುನ್ನ ಭಗವಾನ್ ಸೂರ್ಯದೇವನನ್ನು ಸ್ಮರಿಸಿ, ಭಗವಾನ್ ಶನಿದೇವನನ್ನು ಸ್ಮರಿಸಿ, ಜೈ ಮಾತಾದಿ ಅಂತ ಕಮೆಂಟ್ ಮಾಡಿ. ತಾಯಿ ದುರ್ಗೆಯ ಆಶೀರ್ವಾದ ನಿಮ್ಮ ಇಡೀ ಪರಿವಾರದ ಮೇಲೆ ಸದಾ ಇರುತ್ತೆ. ನನ್ನ ಪ್ರೀತಿಯ ಬಂಧುಗಳೇ, ನನಗೆ ಚೆನ್ನಾಗಿ ಗೊತ್ತು, ಕಳೆದ ಕೆಲವು ಸಮಯದಿಂದ ನಿಮ್ಮ ಮನಸ್ಸಲ್ಲಿ ಒಂದು ನಿರಂತರ ಆತಂಕ, ಒಂದು ಭೀತಿ ಮತ್ತು ಅಸಮಾಧಾನ ಕಾಡ್ತಾ ಇದೆ. ಜೀವನದ ಜಟಿಲತೆಗಳು ನಿಮ್ಮನ್ನು ಒಳಗಿನಿಂದ ಸಂಪೂರ್ಣವಾಗಿ ವಿರಕ್ತಗೊಳಿಸ್ತಾ ಇವೆ. ನಿಮ್ಮ ಸ್ವಂತ ಪರಿವಾರದಲ್ಲಿ ಅನಾವಶ್ಯಕ ಸೃಷ್ಟಿಯಾಗುತ್ತಿರುವ ಅಶಾಂತಿ, ಜಗಳಗಳು ಮತ್ತು ಕ್ಷುಲ್ಲಕ ಕಾರಣಕ್ಕೆ ಬರುವ ಕೋಪ ನಿಮ್ಮ ನೆಮ್ಮದಿಯನ್ನು ಕಸಿದುಕೊಳ್ತಾ ಇದೆ. ನಿಮ್ಮ ತಾಳ್ಮೆ ದಿನದಿಂದ ದಿನಕ್ಕೆ ಉಡುಗಿ ಹೋಗ್ತಾ ಇದೆ ಮತ್ತು ನೀವು ಅತ್ಯಂತ ಕೋಪದ ಸ್ವಭಾವದವರಾಗಿ ಬದಲಾಗ್ತಾ ಇದ್ದೀರಾ. ಆರ್ಥಿಕ ಸಮಸ್ಯೆಗಳು ಒಂದು ಕಡೆಯಾದರೆ, ಕುಟುಂಬದೊಳಗಿನ ಭಿನ್ನಾಭಿಪ್ರಾಯಗಳು ಮತ್ತು ತಪ್ಪು ತಿಳುವಳಿಕೆಗಳು ನಿಮ್ಮನ್ನು ಮತ್ತಷ್ಟು ಕುಗ್ಗಿಸ್ತಾ ಇವೆ. ನಿಮ್ಮ ಸುತ್ತಮುತ್ತಲರೇ ಇರುವ ಪ್ರಮುಖ ನಿರ್ದಿಷ್ಟ ಶತ್ರುಗಳು ನಿಮ್ಮ ಇಡೀ ಚಾರಿತ್ರ್ಯವನ್ನು ಧೂಳೀಪಟ ಮಾಡೋದಕ್ಕೆ ಮತ್ತು ನಿಮ್ಮ ಜೀವನವನ್ನು ದುಃಖದ ಕಡಲಿಗೆ ತಳ್ಳೋದಕ್ಕೆ ನಿರಂತರವಾಗಿ ಸಂಚನ ರೂಪಿಸ್ತಾ ಇರ್ತಾರೆ. ನೀವು ದಿನನಿತ್ಯ ಕಷ್ಟಪಟ್ಟರೂ ಕೂಡ ನಿಮ್ಮ ಭಾಗ್ಯ ಯಾಕೆ ತೆರೀತಾ ಇಲ್ಲ, ಈಶ್ವರನು ನಿಮ್ಮ ಪ್ರಾರ್ಥನೆಯನ್ನು ಯಾಕೆ ಕೇಳ್ತಾ ಇಲ್ಲ ಅಂತ ನೀವು ಹತಾಶರಾಗಿ ಯೋಚನೆ ಮಾಡ್ತಿರ್ಬೋದು. ಆದರೆ ವಾಸ್ತವ ಏನಂದರೆ, ನಿಮ್ಮ ಪ್ರಗತಿಯನ್ನು ತಡಿತಾ ಇರೋದು ನಿಮ್ಮ ಕರ್ಮವಲ್ಲ, ಬದಲಿಗೆ ಈ 3 ಗುಪ್ತ ಶತ್ರುಗಳ ಕಣ್ಣುಗಳು. ಅತ್ಯಂತ ಆಶ್ಚರ್ಯಕರ ಮತ್ತು ಆಘಾತಕಾರಿ ವಿಷಯ ಏನಪ್ಪ ಅಂತಂದರೆ, ಈ ಶತ್ರುಗಳು ಏನೋ ಹೊರಗಿನವರಲ್ಲ, ಇವರು ನಿಮ್ಮದೇ ಅಂತ ನಂಬಿರುವ ನಿಮ್ಮ ಅತ್ಯಂತ ಆಪ್ತ ವಲಯದಲ್ಲಿರುವ ಸೋಗ್ಲಾಡಿಗಳು. ಯಾರು ನಿಮ್ಮ ಮುಂದೆ ಅತ್ಯಂತ ವಿಶ್ವಾಸಾರ್ಹ ಮುಖವಾಡವನ್ನು ಧರಿಸಿದ್ದಾರೋ ಅವರೇ ನಿಮ್ಮ ಬೆನ್ನಿಗೆ ಚೂರಿಯನ್ನು ಹಾಕ್ತಾ ಇದ್ದಾರೆ. ಅವರು ತಾವಾಗಿಯೇ ಬಂದು ನಿಮ್ಮ ರಹಸ್ಯಗಳನ್ನು ಕರೆಸಿಕೊಂಡು, ನಿಮ್ಮ ದೌರ್ಬಲ್ಯಗಳನ್ನು ಬಳಸಿಕೊಂಡು ನಿಮ್ಮ ಹಾದಿಗೆ ಕಲ್ಲನ್ನು ಹಾಕ್ತಾ ಇದ್ದಾರೆ. ಈ ಕಹಿ ಸತ್ಯ ನಿಮಗೆ ಗೊತ್ತಾದಾಗ ನಿಮ್ಮ ಮೈ ಅನ್ನುತ್ತೆ, ನಿಮ್ಮ ಹೃದಯ ಒಡೆದು ಹೋಗುತ್ತೆ. ಆದರೆ ಮುಂಬರುವ 7 ದಿನಗಳು ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ದಿನಗಳಾಗಿರುತ್ತೆ. ನಿಮ್ಮ ಇಷ್ಟು ದಿನಗಳ ಕಷ್ಟಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗಲಿದೆ. ಇದು ನಿಮ್ಮ ಪಾಲಿಗೆ ವಿಜಯನೋ ಅಥವಾ ಪರಾಜಯನೋ ಎಂಬುದನ್ನು ನಿರ್ಧರಿಸುವ ಸಮಯ. ಆದರೆ ನೀವು ಭಯಭೀತ ಆಗುವ ಅಗತ್ಯ ಇಲ್ಲ. ನಾನು ನಿಮಗೆ ಮುನ್ನೆಚ್ಚರಿಕೆ ಮತ್ತು ಅದ್ಭುತ ಪರಿಹಾರಗಳನ್ನು ನೀಡಲಿದ್ದೇನೆ. ಮಂಗಳ ಮತ್ತು ಶನಿ ಗ್ರಹಗಳ ಗೋಚಾರ ಫಲವು ನಿಮ್ಮ ರಾಶಿಯ ಮೇಲೆ ತೀವ್ರ ಪ್ರಭಾವ ಬೀರ್ತಾ ಇದೆ. ಮುಂಬರುವ ದಿನಗಳಲ್ಲಿ ನೀವು ಪಶ್ಚಾತ್ತಾಪ ಪಡಬಾರ್ದು. ಅಂದರೆ ಭಾಗದೇಶ ಧಾಮ ಸರ್ಕಾರದ ಭವಿಷ್ಯವಾಣಿಯಂತೆ ನೀವು ಕೆಲವು ಕಟ್ಟುನಿಟ್ಟಾದ ನಿಯಮಗಳನ್ನು ಪಾಲಿಸಬೇಕು. ಈ ವಿಡಿಯೋ ನಿಮ್ಮ ಪಾಲಿಗೆ ಒಂದು ಅಮೂಲ್ಯ ರತ್ನ ಇದ್ದಂತೆ. ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ. ಸಂಪೂರ್ಣ ಗ್ರಹಿಕೆಯಿಂದ ಕೇಳಿ. ಉನ್ನತವಾಗಿ ನೀವು ಸಾಗ್ತಾ ಹೋಗ್ತೀರಾ. ಯಾರು ನಿರ್ಲಕ್ಷ್ಯ ಮಾಡ್ತಾರೆ ಅವರು ಮುಂದೆ ಕೈ ಹಿಡಿದುಕೊಂಡು ಇಸಿಕೊಂಡು ಪಶ್ಚಾತ್ತಾಪ ಪಡಬೇಕಾದ ಸಮಯ ಬರುತ್ತೆ. ವೃಷಭ ರಾಶಿಯವರೇ, ನಿಮ್ಮ ಇಡೀ ಜೀವನದ ಅತಿ ದೊಡ್ಡ ಒಂದು ಹಣ ಅಥವಾ ಸಾಮಾಜಿಕ ಪ್ರತಿಷ್ಠೆಯ ಕೊರತೆ ಅಲ್ಲ. ನಿಮ್ಮ ನಿಜವಾದ ನೋವೆಂದರೆ ನಿಮ್ಮ ಹೃದಯದ ಆಳವನ್ನು, ನಿಮ್ಮ ಭಾವುಕತೆಯನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ ಅಂತ ಅನ್ನೋದೇ ನಿಮಗೆ ಚಿಂತೆ. ನಿಮ್ಮ ಜೀವನದಲ್ಲಿ
ವಿಶೇಷವಾಗಿ ರಾತ್ರಿಯ ಸಮಯದಲ್ಲಿ ವೈಯಕ್ತಿಕ ವಿಷಯಗಳ ಚರ್ಚೆಯಿಂದ ಸಂಪೂರ್ಣ ದೂರ ಇರಿ. ಈ ಎಲ್ಲ ಗ್ರಹ ದೋಷಗಳು ಮತ್ತು ಶತ್ರುಗಳ ಬಾಧೆಯಿಂದ ಮುಕ್ತಿ ಪಡೆಯೋದಕ್ಕೆ, ನಿಮ್ಮ ಭಾಗ್ಯದ ಬಾಗಿಲು ತಾನಾಗಿಯೇ ತೆರೆಯೋದಕ್ಕೆ ನಾನು ನಿಮಗೆ 2 ಮಹಾ ಚಮತ್ಕಾರಿ ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇದಾಗಿ, ಗುರುವಾರದ ದಿನ ನೀವು ಸ್ನಾನ ಮಾಡುವ ಬಕೆಟ್ ನೀರಿಗೆ 1 ಚಿಟಿಕೆ ಅರಿಶಿನ ಪುಡಿ ಹಾಕಿ ಆ ನೀರಿನಿಂದ ಸ್ನಾನ ಮಾಡಿ. ಮನಸ್ಸಲ್ಲಿ ಓಂ ನಮೋ ಭಗವತೆ ನಾರಾಯಣಾಯ ನಮಃ ಅಂತ ಸ್ಮರಿಸಿ. ಇದರಿಂದ ಆ ಗುರುವಿನ ಬಲ ಜಾಸ್ತಿಯಾಗಿ ನಿಮ್ಮ ಎಲ್ಲ ಕಾರ್ಯಗಳು ಕೂಡ ಸಕ್ಸಸ್ ಅನ್ನೋದಾಗುತ್ತೆ. ಸಂಪತ್ತು ನಿಮ್ಮತ್ತ ಆಕರ್ಷಣೆ ಆಗುತ್ತೆ. ಮತ್ತು ಸೋಮವಾರದ ದಿನ ಸಾಯಂಕಾಲ ಸಮಯದಲ್ಲಿ 1 ಶುದ್ಧ ಹಸುವಿನ ತುಪ್ಪದ ದೀಪವನ್ನು ಸಿದ್ಧಪಡಿಸಿಕೊಂಡು ಶಿವನ ದೇವಸ್ಥಾನಕ್ಕೆ ಹೋಗಿ ಆ ದೀಪದೊಳಗೆ ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕಿ ಭೋಲೆನಾಥನ ಸನ್ನಿಧಿಯಲ್ಲಿ ದೀಪವನ್ನು ಬೆಳಗಿಸಿ ಅಲ್ಲಿಯೇ ಕುಳಿತು ಮಹಾಮೃತ್ಯುಂಜಯ ಮಂತ್ರವನ್ನು ಕನಿಷ್ಠ 11 ಬಾರಿ ಹೇಳಿ. ಇದರಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗಿ ನಿಮ್ಮ ಜೀವನ ಬಂಗಾರದಂತೆ ಹೊಳೆಯುತ್ತೆ. ನಿಮಗೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯ್ತಂದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಜೈ ಭೋಲೆನಾಥ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.